ಇವತ್ತು ನಾವು ಯಾವ ಎವಿಡೆನ್ಸ್ ಆ್ಯಕ್ಟನ್ನು ನೋಡ್ತೇವೆ ನಮ್ಮ ಕೋರ್ಟುಗಳಲ್ಲಿ, ಅದು 1/9/1872 ಜಾರಿಗೆ ಬಂತು. ಅದಕ್ಕಿಂತ ಮುಂಚೆ ಏನಿತ್ತು, ಏನು ಕಥೆ ಅನ್ನಲಿಕ್ಕೆ ನಾನು ಕುತೂಹಲದಿಂದ, ಯಾಕೆ ಆ ಕುತೂಹಲ ಅಂತಂದರೆ, ನಾನು ನ್ಯಾಷನಲ್ ಕಾಲೇಜ್ ಆಫ್ ಲಾ ಶಿವಮೊಗ್ಗ ಏನಿದೆ ಅಲ್ಲಿ ಒಂದಷ್ಟು ಕಾಲ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟನ್ನು ಪಾಠ ಮಾಡಬೇಕು ಅಂತ ನನಗೆ ಕೇಳಿದ್ರು, ಹೋಗ್ತಾ ಇದ್ದೆ. ಆ ಸಂದರ್ಭದಲ್ಲಿ ನಾನು ಒಂದಷ್ಟು ಪುಸ್ತಕಗಳನ್ನು ರೆಫರ್ ಮಾಡುವಾಗ ನನಗೊಂದು ಕುತೂಹಲಕಾರಿಯಾದಂಥ ಕಥೆ ಗಮನಕ್ಕೆ ಬಂದಿತ್ತು. ಈ ಎವಿಡೆನ್ಸ್ ಆ್ಯಕ್ಟು ಇಲ್ಲದೇ ಇದ್ದಂಥ ಆ ಕಾಲದಲ್ಲಿ, ಅದು ಶಾಜಹಾನನ ಕಾಲ, ಆಗ ಯಾವ ಥರ ಒಂದು ಪ್ರಕರಣವನ್ನು ಶಾಜಹಾನು ನಿರ್ಣಯಿಸ್ತಾನೆ ಅಂತ ಅನ್ನಲಿಕ್ಕೆ ಒಂದು ಸುಂದರವಾದಂಥ ಕಥೆ ಅದು. ಅದನ್ನು ನಾನು ಓದಿ ಬಹಳ ಕಾಲವಾದರೂ ಕೂಡ ಇನ್ನೂ ಮರೆತು ಹೋಗಲಿಲ್ಲ. ಆದರೆ ಅದು ಆ ಕಾಲದ ಈ ಪದ್ಧತಿ ಏನಿತ್ತು, ಎವಿಡೆನ್ಸನ್ನು ತಗೊಳ್ಳೋದೇನೆ ಅಥವಾ ಅವರಿಗೆ ಇಷ್ಟ ಬಂದ ಹಾಗೆ ಅದನ್ನು ಎವಿಡೆನ್ಸ್ ಅಂತ ಭಾವಿಸಿ ಒಂದು ವಿಚಾರವನ್ನು ನಿರ್ಣಯಿಸುವಂಥ ರೀತಿ ಇತ್ತಲ್ಲ, ಅದು ತುಂಬ ಒಂದು ಏನು ಹೇಳ್ಬೋದು, ನೀವೇ ಕೇಳಿ ಗೊತ್ತಾಗ್ತದೆ. ಅದು ಬಹಳ ಸೊಗಸಾಗಿಯೂ ಇದೆ, ಸ್ವಾರಸ್ಯಕರವಾಗಿದೆ, ಆಮೇಲೆ ನಮಗೆ ನಗುನು ಬರ್ಬೋದು. ಇದು ಸರಿನಾ ಅನ್ನೋ ಪ್ರಶ್ನೆಯೂ ಕೂಡ ನಮ್ಮಲ್ಲಿ ಎದ್ದರೆ ಆಶ್ಚರ್ಯ ಏನಿಲ್ಲ. ಏನಾಯಿತು, ಶಾಜಹಾನ್ ಕೋರ್ಟಲ್ಲಿದ್ದ. ಆವಾಗ ಅವನಿಗೆ ಒಂದು ವಿವಾದ, ಅದನ್ನು ಅವನ ಎದುರುಗಡೆಗೆ ತಗೊಂಡು ಬಂದರು. ಏನು ವಿವಾದ ಅಂದರೆ, ಒಬ್ಬ ಸೈನಿಕ, ಒಬ್ಬ ಬರಹಗಾರ, ಸ್ಕ್ರೈಬ್, ಒಬ್ಬ ಸೋಲ್ಜರ್, ಒಬ್ಬ ಸ್ಕ್ರೈಬ್, ಅವರು ಇಬ್ಬರು ಕೋರ್ಟಿಗೆ ಬಂದರು. ಯಾರದು? ಶಾಜಹಾನನ ಕೋರ್ಟಿಗೆ. ಜೊತೆಯಲ್ಲಿ ಒಬ್ಬ ಹೆಣ್ಣು ಮಗಳಿದ್ಲು. ಏನು ವಿವಾದ ಏನು ಅಂತಂದರೆ, ಆ ಸೈನಿಕ ಇವಳು ನನ್ನ ಹೆಂಡತಿ ಅಂದ. ಸ್ಕ್ರೈಬ್ ಏನಿದ್ದಾನೆ, ಇಲ್ಲ ಇಲ್ಲ ಅವಳು ನನ್ನ ಹೆಂಡತಿ, ಆ ಸೈನಿಕನ ಜೊತೆಗೆ ಹೋಗಿ ಸೇರ್ಕೊಂಡಿದ್ದಾಳೆ, ನನಗೆ ನನ್ನ ಹೆಂಡತಿನ ಕೊಡಿಸ್ಕೊಡಿ ಅಂತ ಅವನು ತಗಾದೆ. ಈಗ ಶಾಜಹಾನು ಈ ವಿಚಾರವನ್ನು ನಿರ್ಣಯಿಸಬೇಕಾಯಿತು. ಸರಿ, ಸೈನಿಕನ್ ಕೇಳ್ದ, ಏನಯ್ಯ, ಏನು ಕಥೆ ಅಂತ. ಇಲ್ಲ ಸ್ವಾಮಿ, ಇವಳು ನನ್ನ ಹೆಂಡತಿ, ನಾನು ಶಾಸ್ತ್ರಬದ್ಧವಾಗಿ ಮದುವೆ ಆಗಿದ್ದೀನಿ ಹಾಗೆ ಅಂತ. ಸ್ಕ್ರೈಬನ್ ಕೇಳಿದಾಗ ಸ್ಕ್ರೈಬು ಕೂಡ ಆಣೆ ಇಟ್ಟು ಹೇಳ್ತಾ, ಇಲ್ಲ ಸ್ವಾಮಿ, ಅವಳು ನನ್ನ ಹೆಂಡತಿ, ನಾನು ಮದುವೆ ಆಗಿದ್ದು. ಸರಿ, ಶಾಜಹಾನು ಆ ಹೆಣ್ಣು ಮಗಳನ್ನೇ ಕೇಳ್ದ, ನೀನು ಯಾರ ಹೆಂಡತಿ ಇವರಿಬ್ಬರಲ್ಲಿ? ಅವಳು ಹೇಳಿದ್ಲು, ನಾನು ಸೈನಿಕನ ಹೆಂಡತಿ ಅಂತ. ಸರಿ, ಶಾಜಹಾನು ಸುಮ್ಮನೆ ನೋಡ್ತಾ ಇದ್ದ, ಏನು ಮಾಡಬೇಕು ಅಂತ ಅವನಿಗೂ ಕೂಡ ಅರ್ಥವಾಗಲಿಲ್ಲ. ಅಷ್ಟೊತ್ತಿಗೆ ಅವನಿಗೆ ಒಂದು ಸುದ್ದಿ ಬಂತು ಬರವಣಿಗೆಯಲ್ಲಿ. ಆಗ ಅವನೇನು ಮಾಡ್ದ, ಅದನ್ನು ಓದ್ತಾ ಅದಕ್ಕೊಂದು ಅವನು ತನ್ನ ಸಹಿ ಹಾಕಬೇಕಿತ್ತು. ಆಗ ಅವನು ಏನು ಮಾಡಿದ್ದಂತೆ, ಈ ಪ್ರಶ್ನೆ ಅವನ ತಲೆ ಎಷ್ಟು ತಿಂತಿತ್ತು ಅದುವರೆಗೆ ಅಂದರೆ, ಓಡಾಡ್ತಾ ಇದ್ದ ಸಿಂಹಾಸನ ಬಿಟ್ಟು. ಸರಿ, ಅವರ ಹತ್ರನೇ ಓಡಾಡ್ತಾ ಇದ್ದ, ನಿಂತು ವಿಚಾರಣೆ ಮಾಡ್ತಾ ಇದ್ದ. ಈಗೇನು ಮಾಡ್ದ, ಅವನಿಗೆ ಬಂದಿತ್ತಲ್ಲ ಪತ್ರ, ಈಗ ಅದನ್ನು ತಗೊಂಡು ಅವನು ಓದಿ ಆದಮೇಲೆ ಅದಕ್ಕೊಂದು ಸಹಿ ಹಾಕಲಿಕ್ಕೆ ಅಂತ ಹೇಳಿ ಅಲ್ಲೇ ಇದ್ದಂಥ ಪೆನ್ನಿಗೆ ಕೈ ಹಾಕಿದ. ಆ ಪೆನ್ನು ಅವನಿಗೆ ಆ ಇಂಕನ್ನು ಅದಕ್ಕೆ ತುಂಬಿಸಿದ್ದು ಖಾಲಿಯಾಗಿಬಿಟ್ಟಿತ್ತು. ಹಾಗಾಗಿ ಅವನೇನು ಮಾಡ್ದ, ತಾನೇ ಅದೇನೋ ಅವನಿಗೆ ಅನ್ನಿಸ್ತು, ಮಸಿ ಕುಡಿಕೆಯನ್ನು ತಕ್ಕೊಂಡು ಅದಕ್ಕೆ ತುಂಬಿಸ್ಕೊಳ್ಳೋದಿಕ್ಕೆ ಅಂತ ಹೇಳಿ ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದ. ಇಂಕು ಅವನಿಗೆ ಹಾಕಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಅಷ್ಟೊತ್ತಿಗೆ ಆ ಹೆಣ್ಣು ಮಗಳು ಅಲ್ಲಿ ನಿಂತಿದ್ಲಲ್ಲ, ಅವಳು ಸುಮ್ಮನಿರ್ಬೇಕೋ ಬೇಡ, ತಾನೇ ಆ ಪೆನ್ನನ್ನು ಕೈಗೆ ತಕ್ಕೊಂಡು ಆ ಇಂಕನ್ನು ಅದಕ್ಕೆ ಸುರಿದ್ಲು.
ಒಂದು ತೊಟ್ಟು ಕೂಡ ಕೆಳಕ್ಕೆ ಬೀಳದ ಹಾಗೆ ಅದನ್ನು ಸುರಿದು ಅವನ ಕೈ ಕೊಟ್ಲು. ಅವನ ಸೈನ್ ಹಾಕಿ ಆಮೇಲೆ ಹೇಳ್ದ, ತನ್ನ ಭಟರನ್ನು ಕರೆದು ಹೇಳ್ದ, ಇವಳಿಗೆ 4 ಕೊಡಿ ಹೇಳ್ತೀನಿ, ಕೊರಡೆ 8 ಕೊಡಿ, ಇವಳು ಬಾಯಿ ಬಿಡ್ತಾಳೆ ಈಗ ಅಂತ. ಏನು ಅಂದ್ಕೂಡ್ಲೆ ಅವಳು ಕೊರಡೆ ನೋಡಿದ ಕೂಡಲೇ ಆ ಭಟ್ರು ಅವರು ಅದನ್ನು ಹಿಡ್ಕೊಂಡು ಒಳ್ಳೆ ಯವದೂತರು ಬರೋ ಹಾಗೆ ಬರೋದನ್ನು ನೋಡಿ ಅವಳಿಗೆ ಹೆದರಿಕೆಯಾಗಿ ತಕ್ಷಣ ಬಾಯಿ ಬಿಟ್ರು. ಏನಂತ ಅಂದರೆ, ಇಲ್ಲ, ನಾನು ನಿಜಕ್ಕೂ ಕೂಡ ಆ ಬರಹಗಾರ ಇದ್ದಾನಲ್ಲ ಸ್ಕ್ರೈಬ್, ಅವನ ಹೆಂಡತಿ. ಆದರೆ ಅವನು ನನಗೆ ಸಂಸಾರದಲ್ಲಿ ಸುಖ ಕೊಡಲಿಕ್ಕೆ ಅವನ ದೇಹ ನೋಡಿ, ಜೊತೆಗೆ ಅವನ ಹಣಕಾಸಿನ ಪರಿಸ್ಥಿತಿ ನೋಡಿ. ಹಾಗಾಗಿ ನಾನೇನು ಮಾಡಿದೆ, ಈ ಸೈನಿಕ ನನಗೆ ಪರಿಚಯ ಆದ, ಕಟ್ಟುಮಸ್ತಾಗಿದ್ದ, ಜೊತೆಗೆ ಅವನ ಹತ್ರ ಒಳ್ಳೆ ಹಣವೂ ಇತ್ತು. ಹಾಗಾಗಿ ನಾನು ಅವನ ಜೊತೆಗೆ ಹೋಗೋದು ಅಂತ ತೀರ್ಮಾನ ಮಾಡಿ ಹೀಗೆ ಸುಳ್ಳು ಹೇಳಬೇಕಾಯಿತು ಅಂತ. ಸರಿ ಬುದ್ಧಿ ಹೇಳಿದ ಶಾಜಹಾನ್, ಸ್ಕ್ರೈಬಿನ ಜೊತೆಯಲ್ಲಿ ಸಂಸಾರ ಮಾಡು ಅಂತ ಹೇಳಿ ಕಳಿಸ್ಕೊಟ್ಟ ಅಂತ. ಏನು ಆ ರೀತಿ ಒಂದು ಕಥೆ. ಅವನು ಯಾಕೆ ಅವಳು ಸ್ಕ್ರೈಬಿನ ಹೆಂಡತಿ ಅಂತ ತೀರ್ಮಾನಕ್ಕೆ ಬಂದ ಅನ್ನೋದು ಇಷ್ಟೊತ್ತಿಗಾಗಲೇ ನಿಮಗೆ ಗೊತ್ತಾಗಿದೆ. ಏನಾಗಿದೆ, ಸಾಧಾರಣವಾಗಿ ಹಿಂದಿನ ಕಾಲದಲ್ಲಿ ನಡೀತಾ ಇದ್ದಂಥ ಹಿಂದಿನ ಕಾಲಗಳಲ್ಲಿ ನಡೀತಾ ಇದ್ದಂಥದ್ದೇನು ಅಂತಂದರೆ, ಗಂಡ ಏನು ಕೆಲಸ ಮಾಡ್ತಾನೆ ಅದಕ್ಕೆ ಹೆಂಡತಿ ಸಹವರ್ತಿಯಾಗಿ ಸಹಕಾರಿಯಾಗಿ ಅವಳು ಕೂಡ ಆ ಕೆಲಸದಲ್ಲಿ ತೊಡಗಿಸ್ಕೊಳ್ತಿದ್ಲು ಹೀಗೆ ಅಂತ ಹೇಳಿ. ಹಾಗಾಗಿ ಇವಳು ಪೆನ್ನಿಗೆ ಒಂದು ತೊಟ್ಟು ಚೆಲ್ಲದ ಹಾಗೆ ಇಂಕನ್ನು ತುಂಬಿಸ್ತಾಳಾದರೆ ಅದು ಸ್ಕ್ರೈಬಿನ ಹೆಂಡತಿಗೆ ಮಾತ್ರ ಸರಿ, ಅದಕ್ಕೆ ಸಾಧ್ಯ. ಅದು ಸೈನಿಕನ ಹೆಂಡತಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವನ ತೀರ್ಮಾನ. ಹಾಗಾಗಿ ಅವನೇನು ಮಾಡ್ದ, ಅವಳಿಗೆ ದಶಗುಣಂ ಭವೇತ್ ಅಂತ 4 ಬಿಡ್ರಿ ಹೇಳ್ತೀನಿ ಅವಳಿಗೆ, ಅದಕ್ಕೆ ಸತ್ಯ ಹೇಳ್ತಾಳೆ ಅವಳು ಅಂತ ಹೇಳಿದ ಕೂಡಲೇ ಹೆದರಿಕೆಯಿಂದ ಸತ್ಯ ಹೇಳಿದ್ಲು ಅಂತ. ಆದರೆ ಈ ತೀರ್ಮಾನನ ಈ ಥರ ಮಾಡಿದ್ದಲ್ಲ ಶಾಜಹಾನ್, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಇವತ್ತಿನ ನಮ್ಮ ನ್ಯಾಯ ವ್ಯವಸ್ಥೆಯಲ್ಲಿ ನಮ್ಮ ಕಾನೂನುಗಳನ್ನು, ನಮ್ಮ ನ್ಯಾಯ ದಾನ ವಿಧಾನಗಳನ್ನು ನಾವು ನೋಡ್ತೇವಲ್ಲ, ಈಗ ನಮಗೆ ಸಹಜವಾಗಿ ಬರುವಂಥ ಪ್ರಶ್ನೆ, ಸೈನಿಕನ ಹೆಂಡತಿ ಆಗಿದ್ದವಳಿಗೆ ಆ ರೀತಿಯಲ್ಲಿ ಒಂದು ಲೆಕ್ಕನಿಗೆ, ಒಂದು ಪೆನ್ನಿಗೆ ಇಂಕನ್ನು ತುಂಬಿಸ್ಲಿಕ್ಕೆ ಬರಬಾರದು ಅಂತ ಇಲ್ಲ. ಅವಳು ಉದಾಹರಣೆಗೆ ಹೀಗೂ ಇರಬಹುದು, ಅವಳು ಒಬ್ಬ ಸ್ಕ್ರೈಬಿನ ಮಗಳಾಗಿದ್ದಿರಬಹುದು, ಚಿಕ್ಕನ್ನಿಂದ ಅಪ್ಪನಿಗೆ ಆ ಸಹಾಯ ಕೂಡ ಮಾಡ್ತಾ ಇದ್ದಿರಬಹುದು. ಹಾಗಾಗಿ ಅವಳಿಗೆ ಅದು ಕರಗತ ಆಗಿದ್ದಿರಬಹುದು. ಆನಂತರ ಸೈನಿಕನ್ನ ಅವಳು ಮದುವೆ ಮಾಡಿಕೊಂಡಿದ್ದಿರಬಹುದು. ಹಾಗಾಗಿ ಹಿಂದೆ ಅವಳು ಚಿಕ್ಕನ್ನಲ್ಲಿ ಕಲಿತಂಥದ್ದು ಈಗ ಅವಳಿಗೆ ಮರೆತು ಹೋಗಿಲ್ಲ. ಅದರಿಂದ ಅವಳು ಈಗಲೂ ಕೂಡ ಅದನ್ನು ಮಾಡಿದ್ದಾಳೆ ಅಂತ ನೋಡಿ. ಶಾಜಹಾನ್ ಅದನ್ನು ವಿಚಾರಿಸಲೇ ಇಲ್ಲ ಅವಳ ಹತ್ರ. ಕೊರಡೆ ಇಟ್ಕೊಡಿ ಅಂದ ಅಲ್ವಾ, ಅವಳು ಹೆದರಿದ್ಲು. ಆಮೇಲೆ ಅವಳೇನೋ ಹೇಳಿಬಿಟ್ಲು, ಸರಿ ಒಪ್ಕೊಂಡೆ, ಆಯಿತು. ಅಥವಾ ಬೇರೆ ಯಾವುದೋ ಕಾರಣಗಳಿಂದಲೂ ಕೂಡ ಆ ಒಂದು ಕುಶಲತೆ ಅವಳಿಗೆ ಬಂದಿರಬಹುದು. ಆಯಿತು. ಆ ಸೈನಿಕ ಕೂಡ ಏನು 365 ದಿನವೂ ಕೂಡ ಏನು ಸೈನ್ಯದಲ್ಲಿ ಇರ್ತಾನೆ, ಯುದ್ಧ ಯಾವಾಗ ನಡೀತದೋ ಆಗ ಸೈನ್ಯದಲ್ಲಿ ಅವನು ಹೋಗ್ತಾನೆ, ಆಕ್ಟಿವ್ ಆಗಿ ಇರ್ತಾನೆ ಅಲ್ವಾ. ಉಳಿದ ಸಂದರ್ಭಗಳಲ್ಲಿ ಅವನು ಮನೆಯಲ್ಲಿಯೂ ಕೂಡ ಇರಬಹುದು. ಅವನಿಗೂ ಕೂಡ ಈ ಬರಹ ಗೊತ್ತಿರಬಾರದು ಅಂತ ಏನಿಲ್ಲ, ಅವನ ಹವ್ಯಾಸವೂ ಆಗಿದ್ದಿರಬಹುದು. ಅದನ್ನೂ ವಿಚಾರಿಸಲಿಲ್ಲ ಶಾಜಹಾನ್. ಆಯಿತು. ಅಥವಾ ಅವಳು ಏನು ಕಥೆ, ಯಾಕೆ, ಹೇಗೆ ಯಾವುದೂ ಕೂಡ ಅವನು ಗಮನಿಸ್ತೇನೆ ಏಕಾಏಕಿ ಈ ರೀತಿ ಒಂದು ನಿರ್ಧಾರಕ್ಕೆ ಬಂದ, ತೀರ್ಪನ್ನು ಕೊಟ್ಟ. ಏನೋ ಆ ಕಥೆಯಲ್ಲಿ ಬರೆದಿದ್ದು ಇಷ್ಟೇ, ಆದ್ದರಿಂದ ಅದು ಅವಳು ಅದನ್ನು ಒಪ್ಕೊಂಡ್ಲು. ನಂತರ ಸ್ಕ್ರೈಬಿನ ಹೆಂಡತಿ ಅನ್ನೋದನ್ನು ಅವಳು ಯಾವಾಗ ಒಪ್ಕೊಂಡ್ಲು, ಅವನ ಜೊತೆಗೆ ಹೋಗ್ಲಿಕ್ಕೂ ಕೂಡ ರೆಡಿಯಾಗಿ ಬಿಟ್ಲು ಹೀಗೆ ಅಂತ ಹೇಳಿ. ಇದು ಎಷ್ಟರ ಮಟ್ಟಿಗೆ ಸರಿ, ಏನು ಕಥೆ ಇತ್ಯಾದಿಗಳು ವಿಮರ್ಶೆ ನಾನು
ಈಗ ಮಾಡಲಿಕ್ಕೆ ಮತ್ತು ಹೋಗುವುದಿಲ್ಲ. ಆಯಿತಾ, ಇದನ್ನು ಬೇರೆ ಬೇರೆ ಆ್ಯಂಗಲ್ಗಳಿಂದಲೂ ಕೂಡ ಇದನ್ನು ವಿಮರ್ಶೆ ಮಾಡಬಹುದು. ಹೀಗೆ ಈ ರೀತಿಯಲ್ಲಿ ಜೊತೆಗೆ ಮಹಮ್ಮಡನ್ ಲಾ ಏನಿದೆ, ಅವರ ಸಿಸ್ಟಮ್ ಆಫ್ ಎವಿಡೆನ್ಸ್ ಏನಿದೆ, ಅದು ಈ ಎವಿಡೆನ್ಸ್ ಆ್ಯಕ್ಟು ಬರೋದಕ್ಕಿಂತ ಮುಂಚೆ ಚಾಲ್ತಿಲಿತ್ತು ಅಂತ ಹೇಳಿ, ಅದರಲ್ಲಿಯೂ ಬಹಳ ಬಹಳ ಥರದ ವಿಶೇಷಗಳಿದ್ವು. ಉದಾಹರಣೆಗೆ ಅದರಲ್ಲಿ ಬ್ಲಡ್ ಮನಿ ಅಂತ ಹೇಳಿ, ಅಂದರೆ ಈಗ ಯಾರೋ ಒಬ್ಬ ಕೊಲೆ ಮಾಡಿದ್ದಾನೆ, ಯಾರೋ ಅವನ ಅಪ್ಪನ ಕೊಲೆ ಮಾಡಿದ್ದಾನೆ. ಆಗ ಆ ಕೊಲೆ ಮಾಡಿದ್ದಕ್ಕೆ ಪ್ರತಿಯಾಗಿ ಅವನೇನು ಮಾಡಬಹುದು ಅಂದರೆ, ಅದರಿಂದ ಯಾರು ಅಫೆಕ್ಟ್ ಆಗಿದ್ದಾರೆ, ಅಪ್ಪನ ಕಳ್ಕೊಂಡಿರೋ ಮಗ ಅಥವಾ ಗಂಡನ ಕಳ್ಕೊಂಡಿರೋ ಹೆಂಡತಿ, ಈ ರೀತಿ ಅಂತ ಯಾರನ್ನು ಭಾವಿಸಿ ಅವರಿಗೆ ಬದಲಿ ಹಣ ಕೊಟ್ಟು ಅವನು ಅದರಿಂದ ಮುಕ್ತ ಆಗ್ಬೋದಿತ್ತು. ಉದಾಹರಣೆಗೆ ಆಯಿತಾ, ಎಷ್ಟೋ ಸಲ ಹೀಗೂ ಉಂಟು. ಅದನ್ನು ನಾವು ಇತಿಹಾಸದಲ್ಲಿ ಓದಿದ್ದೇವೆ. ಎಷ್ಟೋ ಸಲ ಧನಿಕ ತಂದೆ ಅವನಿನ್ನೂ ಸಾಯ್ತಾ ಇಲ್ಲ, ಮಗನಿಗೆ ಆ ತಿಜೋರಿ ಮೇಲೆ ಕಣ್ಣು, ಈ ಅಪ್ಪ ಬೇಗ ಸತ್ತರೆ ನಾನು ಅದನ್ನೆಲ್ಲ ನನಗೆ ಬೇಕಾದ ಹಾಗೆ ಬಳಸಬಹುದು ಅಂತ. ಅಥವಾ ಈಗ ಉದಾಹರಣೆಗೆ ಸಿಂಹಾಸನದ ಮೇಲೆ ಕೂತಿರೋ ಅಪ್ಪ, ಅವನು ಸಾಯುವುದೇ ಇಲ್ಲ, ಏನು ಮಾಡಿದ ಅವನನ್ನು ತೆಗೆದು ಬಿಡೋದು ಒಳ್ಳೆಯದು ಅಂತ ತೀರ್ಮಾನಕ್ಕೆ ಬಂದು ಇವನೇ ಬೇರೆ ಯಾರನ್ನೋ ಹೈರ್ ಮಾಡಿ ಕೊಲೆ ಮಾಡಿಸಿ, ಆಮೇಲೆ ಕೊಲೆ ಮಾಡಿದ್ದು ಹೌದು ಅಂತ ಅವನು ಒಪ್ಕೊಳ್ಳೋ ಹಾಗೆಯೂ ಕೂಡ ವ್ಯವಸ್ಥೆ ಮಾಡಿ, ಆಮೇಲೆ ಅದಕ್ಕೆ ಪರಿಹಾರವಾಗಿ ಹಣ ತಕ್ಕೊಂಡು ಅವನನ್ನು ಬಿಟ್ಟುಬಿಡೋದು. ಆಯಿತಾ, ಇವನಿಗೆ ಸಿಂಹಾಸನ ಬಂತು, ಅವನಿಗೆ ಮುಕ್ತಿ ಸಿಕ್ತು, ಒಂದಷ್ಟು ಹಣವೂ ಬಂತು. ಈ ರೀತಿಯಲ್ಲಿ ಉದಾಹರಣೆಗೆ ಆಯಿತಾ, ಒಬ್ಬ ಗಂಡಸು ಸಾಕ್ಷಿ ನುಡಿದ್ರೆ ಅದು ಒಂದು ಹೆಣ್ಣು ನುಡಿದಂಥ ಸಾಕ್ಷಿಗಿಂತ ಅದಕ್ಕೆ ಹೆಚ್ಚಿಗೆ ಬೆಲೆ. ಆಯಿತಾ, ಈ ರೀತಿಯಲ್ಲಿ ಒಬ್ಬ ಹಿಂದೂ ನುಡಿದಂಥ ಸಾಕ್ಷ್ಯ ಏನಿದೆ ಅದಕ್ಕಿಂತ ಒಬ್ಬ ಮಹಮ್ಮಡನ್ನು ನುಡಿದಂಥ ಸಾಕ್ಷ್ಯಕ್ಕೆ ಹೆಚ್ಚಿನ ಬೆಲೆ. ಹೀಗೆ ಅಂತೆಲ್ಲ ನಾವು ಓದಿದ್ದು ನೆನಪಾಗಬಹುದು. ಈ ರೀತಿಯಲ್ಲಿ ಅವರಿಗೇ ಬೇಕಾದ ರೀತಿಯಲ್ಲಿ ಏನೇನೆಲ್ಲ ವಿಧಿ ವಿಧಾನಗಳನ್ನೆಲ್ಲ ಅವರು ಅನುಸರಿಸ್ತಾ ಇದ್ರು, ಏನು ಕಥೆ ಅಂತ ಹೇಳಿ ನಾವು ಓದ್ತೇವೆ. ಹಾಗೆ ಆಯಿತಾ, ಹೀಗೆಲ್ಲ ಇದ್ದಂಥ ಈ ಪರಿಸ್ಥಿತಿಯನ್ನು ಬ್ರಿಟಿಷರು ಗಮನಿಸಿದರು. ಹಾಗಾಗಿ ಅವರ ದೇಶದಲ್ಲಿ ಇದ್ದಂಥ ಆ ಎವಿಡೆನ್ಸ್ ಕಲ್ಪನೆ ಏನಿತ್ತು ಅದನ್ನೇ ಈ ದೇಶದ ಪರಿಸ್ಥಿತಿಗೆ ಒಂದಷ್ಟು ಬದಲಾವಣೆಗಳನ್ನು ಮಾಡಿ ಈ ಎವಿಡೆನ್ಸ್ ಆ್ಯಕ್ಟನ್ನು ತರಬೇಕು ಅಂತ ಹೇಳಿ, ಮುಂಚೆ ಮೇಯ್ನ್ ಅವನು ತಂದಂಥ ಒಂದು ಏನು ಕರಡಿತ್ತು ಅದು ಒಪ್ಪಿಗೆ ಆಗಲಿಲ್ಲ. ಆನಂತರದಲ್ಲಿ ಸ್ಟೀಫನ್ ಅವನ ನೇತೃತ್ವ ಜೊತೆಗೆ ಉಳಿದವರು ಎಲ್ಲ ಯಾರ್ಯಾರಿದ್ದಾರೆ ಅಂತಲೂ ಕೂಡ ಬರ್ತದೆ ಅದರಲ್ಲಿ. ಅವರೆಲ್ಲ ಇದ್ದಂಥ ಒಂದು ಆ ಕಮಿಟಿ ತಯಾರು ಮಾಡಿದಂಥ ಈ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ 1872 ಅದು ಜಾರಿಗೆ ಬಂತು. ಆಮೇಲೆ ಬದಲಾವಣೆಗಳನ್ನು ಕೂಡ ಅದು ಕಾಣ್ತು ಅಂತ ಹೇಳಿ ಇದೊಂದು ಸುಂದರವಾದಂಥ ಆ್ಯಕ್ಟ್. ನಾನೊಬ್ಬ ಇಂಗ್ಲೀಷ್ ಭಾಷೆಯ ಒಂದು ಕಾಲದ ಉಪನ್ಯಾಸಕನಾಗಿ ನನಗೆ ಆ ಭಾಷೆ ಮೇಲೊಂದಷ್ಟು ಯಾವಾಗಲೂ ಕಣ್ಣು ಹೋಗ್ತಾ ಇರುತ್ತೆ, ಮನಸ್ಸು ಆ ಕಡೆ ಹರಿತಾ ಇರುತ್ತೆ. ಇದೊಂದು ನಿಜಕ್ಕೂ ಕೂಡ ಒಂದು ಕಾವ್ಯ ಅನ್ನೋ ಥರದಲ್ಲಿ ಸುಂದರವಾದಂಥ ಇಂಗ್ಲೀಷ್ ಭಾಷಾ ಬಳಕೆ ಇದೆ, ಅರ್ಥಗರ್ಭಿತವಾಗಿ ಬಳಸಿದ್ದಾರೆ. ಆಯಿತು, ಮೋಹಕವಾದಂಥ ರೀತಿಯಲ್ಲಿ ಈ ಆ್ಯಕ್ಟು ಸಾಧಾರಣವಾಗಿ ಕಾನೂನು ಅಂತಂದರೆ ಒಣ ಅಂತ ಹೇಳಿದ್ದಾನೆ, ಹಾಗೇನಿಲ್ಲ. ಇದು ಒಂದು ಒಳ್ಳೆ ಸುಂದರವಾದಂಥ ಒಂದು ಕಾವ್ಯಾತ್ಮಕವಾದಂಥ ಭಾಷೆಯಲ್ಲಿ, ಆದರೆ ಕಾನೂನಿನ ನೇರತನ, ನಿಷ್ಠುರತೆ ಏನಂತೆಲ್ಲ ಹೇಳ್ತೇವಲ್ಲ ಆ ರೀತಿಯಲ್ಲಿ ಅದರದ್ದು ಆ ಪ್ರಿಸಿಷನ್ ಇದೆ. ಆಮೇಲೆ ಯಾವುದೇ ರೀತಿಯಲ್ಲಿ ನೀವು ಇದನ್ನು ಇಂಟರ್ಪ್ರಿಟ್ ಮಾಡಲಿಕ್ಕೆ
ಅವಕಾಶ ಆಗೋ ಹಾಗೆ ಬಹಳ ಏನು ಆ್ಯಕ್ಟ್ ಅಂತೇವಲ್ಲ, ಔಚಿತ್ಯಪೂರ್ಣವಾದಂಥ ಪದ ಬಳಕೆಯನ್ನು ಮಾಡ್ತಾರೆ. ಆಯಿತಾ? ಹಾಗೆ ಇದನ್ನು ನೋಡ್ತಾ ಹೋದರೆ ನಿಜಕ್ಕೂ ಕೂಡ ಇವತ್ತು ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ಒಂದು ಅಡಿಗಲ್ಲಾಗಿ ಈ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟು ಇಷ್ಟು ಕಾಲ ಕಳೆದರೂ ಕೂಡ 1872 2022 ಇನ್ನೇನು ಬಂದ್ಬಿಡ್ತದೆ, ಆಗಲೇ ಫೆಬ್ರವರಿ ಮುಗಿಸ್ತಾ ಇದ್ದೇವೆ. ಆಯಿತಾ? 2021 ಮುಗೀತದೆ, 2022 ಕೂಡ ಇನ್ನೇನು ನಾವು ಅದಕ್ಕೆ ನೋಡೋದ್ರೊಳಗಿದ್ದೇವೆ ಅಲ್ವಾ? ಇಷ್ಟು ಕಾಲ ಕಳೆದರೂ ಕೂಡ ಈ ಎವಿಡೆನ್ಸ್ ಆ್ಯಕ್ಟು ಒಂದು ಗಟ್ಟಿಯಾದಂಥ ಒಂದು ಭದ್ರವಾದಂಥ ಬುನಾದಿಯನ್ನು ನಮ್ಮ ನ್ಯಾಯಾಂಗ ವ್ಯವಸ್ಥೆಗೆ ಒದಗಿಸಿದೆ. ಆಯಿತಾ? ಬಹಳ ಒಳ್ಳೆಯ ಮಾತುಗಳು ಏನು ಅಂದರೆ, ಈ ರೀತಿ ಈ ನ್ಯಾಯಾಧೀಶರಿಗೆ ಕೂಡ ಎಷ್ಟು ಸ್ವಾತಂತ್ರ್ಯ ಕೊಡಬಹುದು ಅಷ್ಟನ್ನು ಕೂಡ, ಉದಾಹರಣೆಗೆ ಸೆಕ್ಷನ್ 165 ಎವಿಡೆನ್ಸ್ ಆ್ಯಕ್ಟ್, ನ್ಯಾಯಾಂಗದಲ್ಲಿ ಎಂಥ ಒಂದು ಆ ಆ್ಯಕ್ಟಿವ್ನೆಸ್ಸನ್ನು ಎವಿಡೆನ್ಸ್ ಆ್ಯಕ್ಟಿನ ಕರ್ತರು ನಿರೀಕ್ಷೆ ಮಾಡಿದರು ಅಂದರೆ, ಒಂದು ಟ್ರಯಲ್ ನಡೆಯುವಾಗ ಒಬ್ಬ ನ್ಯಾಯಾಧೀಶರು ಮೌನವಾಗಿ ಮೂಕ ಪ್ರೇಕ್ಷಕನಾಗಿ ಕೂರುವ ಅಗತ್ಯ ಏನಿಲ್ಲ. ಅವರು ತಮಗೆ ಬೇಕಾದಂಥ ರೆಲವೆಂಟ್ ಆದಂಥ ಪ್ರಶ್ನೆಗಳನ್ನು ಕೇಳಬಹುದು. ಅದು ಅವರಿಗೆ ಆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಆ ರೀತಿ ಒಬ್ಬ ಜಡ್ಜ್ ಆದವರು ಏನು ಬಹಳ ಈ ರೀತಿ ಆ್ಯಕ್ಟಿವ್ ಆಗಿ ಪ್ರಶ್ನೆಗಳನ್ನು ಕೇಳಿದ್ದರಿಂದ ಇದು ತನಗೇನು ಅನ್ಯಾಯ ಆಯಿತು ಅಂತ ಹೇಳಿ ವಾದ ಮಾಡಿ ಸುಪ್ರೀಂ ಕೋರ್ಟಿಗೆ ಹೋದಾಗ ಸುಪ್ರೀಂ ಕೋರ್ಟು ಅದನ್ನು ನಿರಾಕರಿಸಿ, ಇಲ್ಲ ಸೆಕ್ಷನ್ 165 ನೋಡಿ ಅಂತ ಹೇಳಿ ಇತ್ತೀಚೆಗೆ 2020 ಇಸ್ವಿನಲ್ಲಿ ಬಂದಂಥದ್ದು ಓದ್ತಾ ಇದ್ದೆ. ಹಾಗೆ ಸುಪ್ರೀಂ ಕೋರ್ಟ್ ಕೇಸಸ್ನಲ್ಲಿ ಹಾಗೆ ಎವಿಡೆನ್ಸ್ ಆ್ಯಕ್ಟು ಹಾಗಂತ ನ್ಯಾಯಾಧೀಶರಿಗೇನೆ ಅವರ ವಿವೇಚನೆಗೇನೆ ಎಲ್ಲವನ್ನೂ ಬಿಡಬಾರ್ದು. ಯಾವ ಸಾಕ್ಷ್ಯವನ್ನು ತಗೊಳ್ಬೇಕು, ಹೇಗೆ ತಗೊಳ್ಬೇಕು, ಎಷ್ಟು ತಗೊಳ್ಬೇಕು, ಏನು ಕಥೆ, ಅದಕ್ಕೂ ಕೂಡ ಎವಿಡೆನ್ಸ್ ಆ್ಯಕ್ಟಲ್ಲಿ ವ್ಯವಸ್ಥೆ ಮಾಡಿ. ಯಾಕೆಂದರೆ ಎಲ್ಲವನ್ನ ನ್ಯಾಯಾಲಯದ ವಿವೇಚನೆಗೆ ಬಿಟ್ಟುಬಿಟ್ರೆ ನ್ಯಾಯಾಧೀಶನ ಅವನ ವೈಯಕ್ತಿಕ ಏನು ಅವನ ಸಂಸ್ಕಾರ, ಅವನ ತಿಳುವಳಿಕೆ, ಆಯಿತಾ, ಅವನ ಆಲೋಚನೆ, ಅವನ ರೀತಿ ನೀತಿಗಳು ಇತ್ಯಾದಿಗಳು ಅವುಗಳಿಗೆ ಬಿಟ್ಟುಬಿಟ್ರೆ ಅದೊಂಥರದ ನಿರಂಕುಶತೆ ಆಗ್ತದೆ ಅಂತ ಅಲ್ಲಿಯೂ ಕಡಿವಾಣ ಹಾಕಿದರು. ಹಾಗಂತ ಸ್ವಾತಂತ್ರ್ಯವನ್ನು ಕೊಟ್ಟರು. ನಾನು ಆಗ ಹೇಳಿದ ಹಾಗೆಯೇ ನನಗಿಷ್ಟ ಬಂತು, ನಾನು ಇನ್ಯಾವುದನ್ನು ಇದನ್ನು ತರ್ತೇನೆ ಅದನ್ನು ತರ್ತೇನೆ, ಈಗ ಸಾಕ್ಷ್ಯಕ್ಕೆ ಇದು ಯಾವುದನ್ನು ತರಬೇಕು, ಏನು ಕಥೆ, ಅಡ್ಮಿಸಿಬಿಲಿಟಿ ಅಂತ ಹೇಳಿ ರೆಲೆವೆನ್ಸ್, ಅದನ್ನು ಕೂಡ ಅಲ್ಲಿ ತಗೊಂಡು ಬಂದು ಹೀಗೆ ಬಹಳ ಆಲೋಚನೆ ಮಾಡಿ ವಿವೇಚನಾಶೀಲತೆಯಿಂದ ಸುಂದರವಾದಂಥ ಇಂಗ್ಲೀಷ್ ಭಾಷೆಯಲ್ಲಿ ಸರ್ ಜೇಮ್ಸ್ ಸ್ಟೀಫನ್ ಅವನು ಮತ್ತು ಅವನ ಸಹವರ್ತಿಗಳು ಈ ಸುಂದರವಾದಂಥ ಕಾನೂನನ್ನು ನಮಗೆ ಕೊಟ್ಟಿದ್ದಾರೆ. ನಿಜಕ್ಕೂ ಕೂಡ ಇದೊಂದು ಬ್ರಿಟಿಷರು ಈ ದೇಶಕ್ಕೆ ಕೊಡಬಾರದಂಥ ಅನೇಕ ಕೊಡುಗೆಗಳಲ್ಲಿ ಇದು ಕೂಡ ಬಂತು. ಅದು ನ್ಯಾಯಾಂಗ ಕ್ಷೇತ್ರದಲ್ಲಿ.